ನಮಸ್ಕಾರ ಎಲ್ರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಸೊ ಇವತ್ತು ನಾನು ವಿಡಿಯೋ ಶೂಟ್ ಮಾಡ್ತಿರೋ ದಿವಸ ಗಣೇಶ ಹಬ್ಬ ಅಲ್ಲ, ಇದು ಹಿಂದಿನ ದಿನ ಗೌರಿ ಹಬ್ಬ ದಿನ. ಇವತ್ತು ನಾಳೆ ಗಣೇಶ ಹಬ್ಬಕ್ಕೆ ಇವತ್ತು ಪ್ರಿಪ್ರೇಷನ್ ನಡೀತಾ ಇದೆ. ಇವತ್ತಿನ ಅಲ್ಲ, ಒಂದು 2 ದಿನದಿಂದನೇ ನಡೀತಾ ಇದೆ. ನಮ್ಮ ಮನೇಲಿ ಇರ್ಬೋದು, ಹರ್ಷವ್ರ ಮನೇಲಿ ಎಲ್ಲಾನು. ಸೊ ಇದೆರಡೂ ರೆಕಾರ್ಡ್ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಒಂದಷ್ಟು ಒಂದು 2-3 ವರ್ಷನ ತುಂಬ 2-3 ವರ್ಷದ ಹಿಂದೆ ವರಮಹಾಲಕ್ಷ್ಮಿ ಹಬ್ಬ ಏನೋ ಮಾಡಿದಾಗ ನಾನು, ಹರ್ಷ ಮತ್ತು ಭಾಸ್ಕರ್ 3 ಜನನು ಈ ಥರ ಒಂದು ಕಾನ್ಸೆಪ್ಟ್ ಮಾಡಿದ್ವಿ. ಸೊ ಅವ್ರ ಮನೇಲಿ ಹಬ್ಬ ಎಲ್ಲರ ಮನೇಲೂ ಹೆಂಗೆ ಅಡುಗೆ ಮಾಡ್ತಾರೆ, ಏನೇನು ಮಾಡಿದ್ದಾರೆ ಅಂತ ನೋಡಿಕೊಂಡು ಅಲ್ಲಿಂದ ಎತ್ಕೊಂಡ್ಬಂದ್ಬಿಟ್ಟು ಸ್ಟುಡಿಯೋದಲ್ಲಿ 3 ಜನನು ಕುತ್ಕೊಂಡು ತಿಂದು ಥರ ಪಾಟ್ಲಾಕ್ ಥರ ಮಾಡಿದ್ವಿ. ಸೊ ಆದರೆ ಈ ಸಲ ಇನ್ನೂ ನಮ್ಮ ಮನೆಯಿಂದ ಸ್ವಲ್ಪ, ಅವ್ರ ಮನೆಯಿಂದ ಸ್ವಲ್ಪ ತಂದುಬಿಟ್ಟು ನಾನು ಹರ್ಷ ಮಾಡ್ತೀವಿ. ಸೊ ಭಾಸ್ಕರ್ ಇಲ್ಲ, ನೀವು ಗೊತ್ತಿರಬೇಕು ಫಸ್ಟಿಂದ ಫಾಲೋ ಮಾಡ್ತಿರೋರಿಗೆ. ಸೊ ಅವನು ಬೇರೆ ಜಾಬ್ಗೆ ಜಾಯ್ನ್ ಆಗಿ 2 ವರ್ಷ ಏನಾಯಿತು ಚಾನಲ್ಲು. ಸೊ ಬರೋಕ್ಕಾಗಲ್ಲ, ಅವ್ರಿಗೆ ಟೈಮ್ ಇಲ್ಲ, ಅದಕ್ಕೋಸ್ಕರ ಅವ್ನು ಬರ್ತಾಯಿಲ್ಲ. ಸೊ ಈಗ ಇದು ಹಿಂದಿನ ದಿವಸ ಆಗಿರೋದ್ರಿಂದ ನಾವು ನಮ್ಮ ಮನೇಲಿದ್ದೀವಿ. ನಮ್ಮ ಮನೆಯಿಂದ ನಮ್ಮ ಅತ್ತೆ ಮನೆ ಅಂದರೆ ನನ್ನ ವೈಫ್ ಅವರ ಅಮ್ಮನ ಮನೆಗೆ ಹೋಗಬೇಕು. ಯಾಕಂದರೆ ಅಲ್ಲೇ ಗಣೇಶ ಹಬ್ಬ ಮಾಡೋದು. ಸೊ ಗಣೇಶ ಕೂರ್ಸ್ಕೊಂಡು ಬರ್ತಾಯಿದ್ದಾರೆ ಅವರು 30 ವರ್ಷದಿಂದ ಗಣೇಶ ಕೂರ್ಸ್ಕೊಂಡು ಬರ್ತಾಯಿದ್ದಾರೆ. ಸೊ ಅದು ಪ್ರತಿ ವರ್ಷ. ಸೊ ಅದಕ್ಕೋಸ್ಕರ ಅಲ್ಲೇ ಮಾಡೋದು. ಸೊ ನಮ್ಮನೆ ಗಣೇಶ ಎಲ್ಲ ಕೂರಿಸಲ್ಲ, ನಾರ್ಮಲಾಗಿ ಗಣೇಶ ಪೂಜೆ ಏನು ಮಾಡ್ತಾರೆ, ಮುತ್ತಕ್ಕೆ ತೆನೆ ಏರಿಯೋದು ಇವೆಲ್ಲ ಮಾಡ್ತೀವಿ. ಸೊ ಇವಾಗ ಅದು ಎರಡೂ ಮಾಡಬೇಕು ರೆಕಾರ್ಡಿಗೆ. ಹೀಗೆ ಅಂದರೆ ನಮ್ಮ ಅತ್ತೆ ಮನೆಯಲ್ಲಿ ಏನು ಪ್ರಿಪ್ರೇಷನ್ ನಡೀತಿದೆ, ಮತ್ತು ನಮ್ಮ ಅಮ್ಮ ಏನೇನು ಮಾಡ್ತಾರೆ, ಕಡುಬು ಎಲ್ಲ ಮಾಡ್ತಾರೆ ನಮ್ಮಲ್ಲಿ. ಅವರೆಲ್ಲ ಕರ್ಜಿಕಾಯಿ ಎಲ್ಲ ಮಾಡ್ತಾರೆ, ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ. ನೆನ್ನೆನೇ ಕರ್ಜಿಕಾಯಿ ಮಾಡಿಬಿಟ್ಟು ನನ್ನ ಹೆಂಡತಿ ಮತ್ತು ಅವ್ರ ಅಮ್ಮ ಇಬ್ಬರು ಸೇರ್ಕೊಂಡು ಕರ್ಜಿಕಾಯಿ ಚಕ್ಲಿ ಎಲ್ಲ ಮಾಡಿಬಿಟ್ಟಿದ್ದಾರೆ. ಸೊ ಇವತ್ತು ರವೆ ಉಂಡೆ ಏನೋ ಮಾಡ್ತಾರೆ, ಅವೆಲ್ಲ ಶುರು ಆಗುತ್ತೆ. ಸೊ ಇವಾಗ ಇಲ್ಲಿಂದ ಹೊರಡೋಣ. ಅಲ್ಲೋದ್ಮೇಲೆ ಏನು ನಡೀತದೆ, ಏನು ಪ್ರಿಪ್ರೇಷನ್ ಅಂತ ತೋರಿಸ್ತೀನಿ. ಹಂಗೆ ಬರುತ್ತೆ. ಆಮೇಲೆ ನಾಳೆ ಹಬ್ಬ ಅದು ಮುಗಿಸ್ಕೊಂಡು ಹಂಗೆ ಆಮೇಲೆ ಹರ್ಷವ್ರ ಮನೆ ನಡೀತಾ ಇದೆ. ಹಂಗೆ ಸೈಮಲ್ಟೇನಿಯಸ್ ಆಗಿ ಹಂಗೆ ಜಂಪ್ ಆಗ್ತಾ ಇರುತ್ತೆ ವಿಡಿಯೋ ನೋಡ್ತಾ ಇರಿ. ಹಬ್ಬದ ಹಿಂದಿನ ದಿನ ಪ್ರಿಪ್ರೇಷನ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಮೊದಲನೇ ಪ್ರೋಸೆಸ್ ಬಂದುಬಿಟ್ಟು ರಂಗೋಲಿ ಹಾಕೋದು. ಮೇಡಮ್ ಅವರು ಒಂದೊಂದು ಹಬ್ಬಕ್ಕೆ ಒಂದೊಂದು ಥರ ರಂಗೋಲಿ ಹಾಕ್ತಾರೆ. ಸೊ ಇದು ಗಣೇಶ ಹಬ್ಬಕ್ಕೆ ಗಣೇಶ ರಂಗೋಲಿ. ಮೊನ್ನೆ ಕೃಷ್ಣ ಜನ್ಮಾಷ್ಟಮಿಗೆ ಕೃಷ್ಣನ ರಂಗೋಲಿ ಬಂದಿತ್ತು. ಇದು ಹೆಂಗೆ ಹಾಕಿದ್ದು ಅಂದರೆ ಫೋನಲ್ಲಿ ನೋಡಿಕೊಂಡು ಹಾಕಿದ್ದು ತಾನೆ. ಯಾರು ಯೂಟ್ಯೂಬ್ ನೋಡಿ, ಯೂಟ್ಯೂಬಲ್ಲಿ ಎಲ್ಲ ಸಿಗುತ್ತೆ, ರಂಗೋಲಿಗಳು ಸಿಗುತ್ತೆ. ಸೊ ನಾವು ಕೂಡ ಯೂಟ್ಯೂಬ್ ಕನ್ಸ್ಯೂಮರ್ಸ್, ಬೇರೆಯವರ ಕಂಟೆಂಟ್ನ ಕನ್ಸ್ಯೂಮ್ ಮಾಡಿ ನಾವು ಯೂಸ್ ಮಾಡ್ಕೊತೀವಿ ಈ ಥರ. ನಮ್ಮದು ನೋಡಿಕೊಂಡು ಬೇರೆಯವರು ಯೂಸ್ ಮಾಡ್ಕೊತಾರಲ್ಲ, ಹಂಗೆ ಎಲ್ಲರೂ ಅಷ್ಟೇ. ಈಗ ನೆಕ್ಸ್ಟ್ ಬಂದು ಇಲ್ಲಿ ಏನು ಅಂದರೆ ಕರ್ಜಿಕಾಯಿ ಮಾಡ್ಕೊಂಬಿಟ್ಟಿದ್ದಾರೆ. ಆಮೇಲೆ ಚಕ್ಲಿಗಳು ಮಾಡ್ತಾರೆ, ಅದು ಮಾಡ್ಕೊಂಬಿಟ್ಟಿದ್ದಾರೆ. ಈಗ ರವೆ ಉಂಡೆ ಒಂದು ಮಾಡಬೇಕಂತೆ. ಆ ರವೆ ಉಂಡೆ ಮಾಡೋದನ್ನ ಇವಾಗ ಶೂಟ್ ಮಾಡ್ತೀನಿ. ಸೊ ಇನ್ನು ಕಡುಬು ಒಂದು ನಮ್ಮಮ್ಮ ಮಾಡ್ತಾರೆ. ಇಲ್ಲಿ ಕರ್ಜಿಕಾಯಿ ಮಾತ್ರ ಮಾಡೋದು ಇವ್ರ ಮನೇಲಿ. ಸೊ ಕಡುಬು ಅಲ್ಲಿ ನಾಳೆ ಬೆಳಗ್ಗೆ 5 ಗಂಟೆಗೇ ಮಾಡ್ತಾರೆ. ಸೊ ಬೆಳಗ್ಗೆ ಹೆಂಗೋ ಏನೋ ಮಾಡಿಬಿಟ್ಟು ಶೂಟ್ ಮಾಡೋಣ, ಅದನ್ನು ಟ್ರೈ ಮಾಡ್ತೀನಿ. ಯಾಕಂದರೆ ಇಲ್ಲಿ 6 ಗಂಟೆಗೆ ಗಣೇಶ ಕೂರಿಸ್ಬೇಕು. ಹಾಗೆ ಖಾತೆ. ರವೆ ಉಂಡೆ ಕಟ್ಟಿದ್ದಾಯಿತು. ಆಮೇಲೆ ಇದು ಯಾವಾಗಲೇ ಹೇಳಿದಂಗೆ ಕರ್ಜಿಕಾಯಿ ಮತ್ತು ಚಕ್ಲಿ ಎಲ್ಲ ಮುಂಚೆನೇ ಪ್ರಿಪೇರ್ ಮಾಡಿ ಇಟ್ಬಿಟ್ಟಿದ್ರು, ಎಲ್ಲ ಡಬ್ಬದೆಲ್ಲ ಇಟ್ಬಿಟ್ಟಿದ್ದಾರೆ. ಅದು ನೆನ್ನೆನೇ ಮಾಡಿದ್ದಾಯಿತು. ನೆನ್ನೆನೇ ಮಾಡೋದು ಅನಿಸುತ್ತೆ, ನೆನ್ನೆನೋ ಮೊನ್ನೆನೋ ಮಾಡಿದ್ರು. ಇವತ್ತು ರವೆ ಉಂಡೆ ಮಾಡ್ತಾರೆ, ಅದು ಸೆಟ್ಲಾಗಬೇಕು. ಸೊ ಆಮೇಲೆ ನಾಳೆ ಬೆಳಗ್ಗೆ 5 ಗಂಟೆಗೆ ಗಣೇಶ ಕೂರಿಸಿ ಪೂಜೆ ಮಾಡೋದು. ಗಣೇಶ ಆಲ್ರೆಡಿ ಗಣೇಶ. ಸೊ ಇವತ್ತು ತೊಗೊಂಬಂದ್ವಿ ಗೌರಿ ಇಲ್ಲಿ. ಗಣೇಶ ಗೌರಿ ಇಲ್ಲಿದೆ. ಸೊ ಆಮೇಲೆ ಇನ್ನೊಂದೇನು ಅಂದರೆ ಇದು ಹುತ್ತಕ್ಕೆ ತೆನೆ ಏರಿಯೋದು ಅಂತಾರಲ್ಲ, ಸೊ ಅದಕ್ಕೂ ಹೋಗಬೇಕು ನಾಳೆ. ಗಣೇಶ ಪೂಜೆ ಇಲ್ಲಿ ಪೂಜೆ ಮಾಡಿಕೊಂಡು ಅಲ್ಲೋಗಿ ಹುತ್ತಕ್ಕೆ ಹಾಲೆಲ್ಲ ಹಾಕಿ ಅಲ್ಲಿ ಪೂಜೆ ಮಾಡಿ ಹುತ್ತಕ್ಕೆ ಬರಬೇಕು. ಅದೆಲ್ಲ ತುಂಬ ಇದೆ. ನಾಳೆ ಮಧ್ಯಾಹ್ನವರೆಗೂ ಆಗ್ಬಿಡುತ್ತೆ. ಆಮೇಲೆ ಮಧ್ಯಾಹ್ನ ಊಟ ಏನೇನು ಅಂತ ನೋಡೋಣ. ಇದು ಕಂಟಿನ್ಯೂ ಆಗುತ್ತೆ. ಸೊ ನಾಳೆ ಸಿಗ್ತೀನಿ. ಇವಾಗ ನಮ್ಮ ಮನೇಲಿದ್ದೀವಿ. ಸೊ ಇದು ನೆಕ್ಸ್ಟ್ ಡೇ ಅಂದರೆ ಗಣೇಶ ಹಬ್ಬದ ದಿವಸ. ಸೊಳ್ಳೆ ಹೊಡಿತಲ್ಲ ಬೆಳಗ್ಗೆ. ಸೊ ಬೆಳಗ್ಗೆ 5 ಗಂಟೆಗೆ ಎದ್ಬಿಟ್ಟು ನಮ್ಮ ಮನೆಯಲ್ಲಿ ಎಲ್ಲ ರೆಡಿಯಾಗಿ ಪೂಜೆ, ನಮ್ಮ ಮನೇಲಿ ಲೈಟಾಗಿ ಪೂಜೆ ಮಾಡಿ ಈಗ ಮಾಮೂಲಿ ನಮ್ಮ ಅತ್ತೆ ಮನೆಗೆ ವಾಪಸ್ ಹೋಗಬೇಕು. ಅಲ್ಲಿ ಗಣೇಶ ಕೂರಿಸಿ ಪೂಜೆ ಮಾಡಿ ಪಟಪಟ ಅಂತ ಮತ್ತೆ ಬಂದು ಮತ್ತೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೆ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಇದು ಕಾನ್ಸೆಪ್ಟು. ಸೊ ಆಮೇಲೆ ಊಟ
ಈಗ ಇನ್ನೂ ನಿದ್ದೆ ಕಣ್ಣು ಹೋಗಿಲ್ಲ, ಹಂಗೆ ಇದೆ. ಪಟ ತೊಗೊಬಿಡೋಣ. ಆಲ್ರೆಡಿ ಲೇಟ್ ಆಗೋಯ್ತು, ಸ್ವಲ್ಪ ಲೇಟ್ ಆಗೋಯ್ತು. ಎಷ್ಟೇ ಬೇಗ ಇದ್ರೂ ಏನು ಮಾಡೋಕ್ಕಾಗಲ್ಲ. ಗಣೇಶ ಬಂದ, ಆಡಾಡ್ವಿಕ್ಕಿ. ಗಣಪತಿಗೆ ಜೈ. ಚೆನ್ನಾಯ್ತಲ್ಲ ನಮ್ಮಣ್ಣ ಗಣೇಶ, ಕ್ಯೂಟಾಗೆ. ಇನ್ನೂ ಚಿಕ್ಕ ತಗೊಳಕ್ಕಿದ್ದಲ್ಲ. ಸೊ ಅಲ್ಲಿ ಮನೇಲಿ ಪೂಜೆ ಆಯಿತು. ಆಮೇಲೆ ಹೇಳಿದ್ನಲ್ಲ, ಇಲ್ಲಿ ಹುತ್ತಕ್ಕೆ ತೆನೆ ಹರಿಬೇಕು. ಸೊ ಇವಾಗ ಹುತ್ತಗಳು ಸಿಗಲ್ಲ ಎಲ್ಲ ಕಡೆ. ಇರೋ ಹುತ್ತಗಳೆಲ್ಲ ತೆನೆ ಹರಿದು ಎಲ್ಲ ಕರ್ಗೋಗಿರುತ್ತೆ. ಸೊ ಏನು ಮಾಡೋದು, ನಾಗರಿಕಲ್ಲಿಗೆ ಮಾಡೋದು ಪೂಜೆ ಈಗ. ಸೊ ಅಲ್ಲಿ ನೋಡಿದ್ರೆ ಇದು ಇವಾಗ ನಾವು ಬಂದಿರೋದು ವಸಂತಪುರ ದೇವಸ್ಥಾನಕ್ಕೆ ಬಂದಿರೋದು. ಸೊ ನಮ್ಗೆ ಹತ್ರ ನಮ್ಮ ಮನೆ ಹತ್ರ ಇರೋದು. ಸೊ ವಸಂತಪುರ ದೇವಸ್ಥಾನ, ಶಿವನ ದೇವಸ್ಥಾನ ಇದೆಯಲ್ಲ ಅಲ್ಲಿ, ಅದ್ರ ಪಕ್ಕದಲ್ಲಿದೆ. ಅಲ್ಲಿ ಇಷ್ಟು ಜನ ಇದ್ದಾರೆ. ಈ ಕಡೆ ಸ್ವಲ್ಪ ಜನ ಮಾಡ್ತಾಯಿದ್ದಾರೆ, ಆ ಕಡೆ ಮಾಡ್ತಾರೆ. ನಾವು ಅದ್ರ ಹಿಂದ್ಗಡೆ ಏನೋ ಇದೆ ಕಲ್ಲು, ಅಲ್ಲಿ ಮಾಡ್ತಾಯಿದ್ವಿ. ಬಟ್ ತುಂಬ ರಶ್ ಇರೋದು ಅಲ್ಲಿ ಕಾಣಿಸ್ತಾ ಇದೆಯಾ, ಅಲ್ಲಿ ದ್ವಾರ ಬಾಗಿಲಿದೆಯಲ್ಲ, ದ್ವಾರ ಬಾಗಿಲಲ್ಲಿ ಮೇಯ್ನಾಗಿದೆ. ಅಲ್ಲಿ ನೋಡಿ ಫುಲ್ಲು ದಾರ ಸುತ್ತಿದ್ದಾರೆ. ಅದು ಇನ್ನೂ ಕ್ಲೋಸಪ್ ಆಮೇಲೆ ತೋರಿಸ್ತೀನಿ. ಅಲ್ಲಿ ಫುಲ್ ರಶ್ಶು. ಎಲ್ಲ ಕಡೆ ಯಾರ್ಯಾರಿಗೆ ಎಲ್ಲೆಲ್ಲ ಅನುಕೂಲ ಅಲ್ಲಿ ಮಾಡ್ತಾಯಿರ್ತಾರೆ. ಈಗ ಆ ಪೂಜೆ ಮುಗೀತು. ಈಗೇನಿದ್ರು ಅಡುಗೆಗಳು ಮಾಡಿಕೊಂಡು ಮಧ್ಯಾಹ್ನಕ್ಕೆ ಊಟಕ್ಕೆ. ಬಟ್ ಇವಾಗ ಟಿಫನ್ ಇನ್ನೂ ಮಾಡಿಲ್ಲ. ಈಗ ಹೋಗ್ಬಿಟ್ಟು ಊಟ ಮಾಡಬೇಕು. ಹೊಟ್ಟೆ ಹಸಿತಾ ಇದೆ. ಇನ್ನು ಕಡುಬು ತಿನ್ನಬೇಕು. ಸೊ ಕಡುಬು ಪ್ರಿಪ್ರೇಷನ್ ತೋರಿಸಿಲ್ಲಲ್ಲ. ಈಗ ನಮ್ಮ ಅಮ್ಮ ಇಲ್ಲಿ ಮನೆಗೆ ಹೋಗ್ಬಿಟ್ಟು ಕಡುಬು ಮಾಡ್ತಾರೆ. ತಿನ್ಕೊಂಡು ಸ್ವಲ್ಪ ಅಲ್ಲೇ ಮಾಡ್ತಾ ಹಂಗೆ ತಿನ್ಕೊಂಡು ಆಮೇಲೆ ಹೋಗಿ ಊಟ ಮಾಡೋಣ. ಕಡುಬು ನನ್ನ ಪರ್ಸ್ನಲ್ ಫೇವ್ರೇಟ್. ಹೌದಾ, ಎಲ್ಲ ಮುಂಚೆ ವಯಸ್ಸಲ್ಲಿ ಫಸ್ಟು ದೇವ್ರಿಗೆಲ್ಲ ಮಾಡಿ ಎಟ್ಟಿಟ್ಬಿಡ್ತಾರೆ ಎಂಜಿಲಾಬಾರ್ದು ಅಂತ. ಆಮೇಲೆ ಸ್ಟಾರ್ಟ್ ಮಾಡ್ತಾರೆ ಮಾಡೋಕ್ಕೆ ನಮ್ಮ ಅಜ್ಜಿ, ಆಮೇಲೆ ನಮ್ಮ ಅತ್ತೆದಿರು, ನಮ್ಮ ಅಮ್ಮ, ಆಮೇಲೆ ನಮ್ಮ ದೊಡ್ಡಮ್ಮ, ಚಿಕ್ಕಮ್ಮ, ಎಲ್ಲರೂ ಜಾಯಿಂಟ್ ಫ್ಯಾಮಿಲಿ ಥರ ಕುತ್ಕೊಂಡು ಎಲ್ಲರೂ ಮಾಡ್ತಾ ಇರ್ತಾರೆ. ಇಲ್ಲಿ ನಾವುಗಳೆಲ್ಲ ನಮ್ಮ ಅಣ್ಣದಿರು, ನಾವುಗಳು ಎಲ್ಲ ನಮ್ಮ ಅಪ್ಪ, ನಮ್ಮ ಚಿಕ್ಕಪ್ಪ ಎಲ್ಲರೂ ಕುತ್ಕೊಂಡು ಅಲ್ಲಲ್ಲೇ ಗುಳುಮ್ ಒಂದೊಂದೇ ಮಾಡಿ ಇಡ್ತಾಯಿದ್ರೆ ಅದು ಖಾಲಿ ಆಗ್ತಾ ಇರುತ್ತೆ. ಸೊ ಹಂಗೆ ತಿಂತಾಯಿದ್ದು ಬೇಜಾನ್ ರಾಶಿ ತಿಂತಾಯಿದ್ವಿ. ಈಗ ಮಾಡೋ ಕ್ವಾಂಟಿಟಿ ಕಮ್ಮಿ ಆಗಿದೆ. ಯಾಕಂದರೆ ನೀವು ನಾವು ಎಲ್ಲರಿಗೂ ಜೀರ್ಣಶಕ್ತಿ ಕಮ್ಮಿ ಆಗಿದೆ, ಅರಗಿಸ್ಕೊಳಕ್ಕಾಗಲ್ಲ, ಅದಕ್ಕೋಸ್ಕರ ಅಷ್ಟೇ. ಸೊ ಆಮೇಲೆ ಆ ಜೋಶು ಕೂಡ ಕಮ್ಮಿ ಆಗಿಬಿಟ್ಟಿದೆ, ಮುಂಚೆ ಥರ ಇಲ್ಲ ಈಗ. ಸೊ ಅದಕ್ಕೆ ಲೈಟಾಗಿ ಮಾಡ್ತಾರೆ. ಆಮೇಲೆ ಇದು ನಾರ್ಮಲ್ ಹಿಂಗೆ ತಿನ್ಬೋದು. ಇನ್ನೊಂದೇನಂದರೆ ಇದನ್ನು ಹಬೆನಲ್ಲೂ ಮಾಡ್ತಾರೆ. ಸ್ವಲ್ಪ ಜನ ಹಬೆ ಇಟ್ಟು ಬೇಯಿಸ್ಬಿಟ್ಟು ಆ ಥರನೂ ತಿಂತಾರೆ. ಮತ್ತು ಖಾರನೂ ಬರುತ್ತೆ. ಖಾರ ಬಂದ್ಬಿಟ್ಟು ಖಾರದ ಹಬೆನಲ್ಲಿ ಮಾಡಿದ್ರೆ ಚಂದ, ಅದು ಸಖತ್ತಾಗಿ ಮಾಡ್ತಾರೆ. ನಮ್ಮ ದೊಡ್ಡಮ್ಮ ಸೂಪರಾಗಿ ಮಾಡ್ತಾರೆ. ನಮ್ಮ ಮನೇಲಿ ಇದು ಫೇವ್ರೇಟ್. ಇನ್ನೊಂದು 10 ತಿನ್ಕೊಂಡು ಆಮೇಲೆ ಸಿಗ್ತೀನಿ. ಈಗ ಹರ್ಷ ಅವ್ರ ಮನೇಲಿ ನೋಡಿಕೊಂಡು ಆಮೇಲೆ ಸಿಗೋಣ.
ಗಣಪತಿ ಬಪ್ಪ ಮೋರ್ಯ. ಜೈ ಗಣೇಶ. ಜೈ ಗಣೇಶ. ನೋಡಿದ್ರಲ್ಲ ನಮ್ಮ ಮನೆಯ ಒಂದು ಚಿಕ್ಕ ಹಬ್ಬ. ಸೊ ಚಿಕ್ಕದಾಗಿ ಮಾಡ್ತೀವಿ, ಏನು ಗ್ರ್ಯಾಂಡಾಗಿ ಮಾಡೋದಿಲ್ಲ. ಇದು ಒಂದು ತೋರಿಸ್ಬೇಕು ಅನಿಸ್ತು, ತುಂಬ ದಿವಸ ಆಗಿತ್ತು. ಲಾಸ್ಟ್ ಟೈಮ್ ಒಂದು ಹಬ್ಬ ತೋರಿಸಿದ್ದಲ್ಲ, ಸೊ ಈ ಸಲ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಇಷ್ಟ ಆಗಿದ್ದರೆ ಈ ಬ್ಲಾಗು ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಅಂತ ಹೇಳಲ್ಲ ಇದನ್ನು, ಯಾಕೆಂದರೆ ಇದು ಬರೀ ನಮ್ಮ ಅನ್ಬಾಕ್ಸ್ ನಾಟಕ ಫ್ಯಾಮಿಲಿ ಅವ್ರಿಗೆ ಮಾತ್ರ ಮಾಡಿರೋ ವೀಡಿಯೋ. ಸೊ ಬೇರೆಯವ್ರಿಗೆಲ್ಲ ಇದು ರಿಲೆವೆಂಟ್ ಇರೋದಿಲ್ಲ. ಅವರು ನಿಮ್ಮ ಮನೆಯದೆಲ್ಲ ನಾವೇ ನೋಡಬೇಕು ಅಂತ ಅನ್ಕೊತಾರೆ. ಸೊ ಅದಕ್ಕೋಸ್ಕರ ಇದು ಬರೀ ನಮ್ಮ ಚಾನಲಿನ ಸಬ್ಸ್ಕ್ರೈಬರ್ಸ್ ಮತ್ತು ವ್ಯೂವರ್ಸ್ ಯಾರೋ ಮುಂಚೆಯಿಂದ ನಮ್ಮ ನೋಡ್ಕೊಂಬರ್ತಾ ಇದ್ದಾರೆ ಅವ್ರಿಗೆ ಅಂತ ಮಾಡಿರೋದು ಅಷ್ಟೇ. ಸೊ ಎಲ್ರಿಗೂ ಮತ್ತೊಮ್ಮೆ ಗಣೇಶ ಹಬ್ಬದ ಶುಭಾಶಯಗಳು. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆವಾಗ ನೋಟಿಫಿಕೇಷನ್ ಬರುತ್ತೆ. ಅದಂತೂ ಹೇಳಬೇಕಾಯ್ತು, ಯಾಕಂದರೆ ತುಂಬ ಜನ ನಾನು ಸಿಕ್ಕವರೆಲ್ಲ ಹೇಳ್ತಾ ಇದ್ದಾರೆ, ಯಾಕೆ ವೀಡಿಯೋ ಆಗ್ತಾ ಇಲ್ವಾ ಅಂತ. ನಾವು ದಿನಾ ವೀಡಿಯೋ ಆಗ್ತಾಯಿದ್ದೀವಿ ಸೇಮ್ ಮೊದಲಿನ ಥರ. ಬಟ್ ಹಳೇ ಸಬ್ಸ್ಕ್ರೈಬರ್ಸ್ಗೆ, ಹಳೇ ವ್ಯೂವರ್ಸ್ಗೆ ಯಾರಿಗೂ ವೀಡಿಯೋ ರೀಚ್ ಆಗ್ತಾಯಿಲ್ಲ, ಅಂದರೆ ರೆಕಮೆಂಡೇಷನ್ ಬರ್ತಾಯಿಲ್ಲ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಬರ್ತಾಯಿಲ್ಲ. ಇದು ನಾವು ನಮ್ಮ ಹೋಟ್ಲಲ್ಲೇ ಎಷ್ಟು ಜನ ಬಂದಿರೋರೆಲ್ಲ ತೋರಿಸಿದ್ದಾರೆ, ಸಬ್ಸ್ಕ್ರೈಬ್ ಆಗಿದೆ ನೋಡಿ ಸರ್ ಬರೋದೇ ಇಲ್ಲ ಅಂತ. ಸೊ ಅದೇನು ಅಂತ ಗೊತ್ತಿಲ್ಲ ಬರೀ. ಬಟ್ ಎಲ್ಲ ಹೊಸಬ್ರಿಗೆ ಬರ್ತಾಯಿದೆ. ಈಗ ಹೊಸಬ್ರಿಗೆ ರೆಕಮೆಂಡ್ ಮಾಡ್ತಾಯಿದೆ ಯೂಟ್ಯೂಬು. ಅದು ಹೆಂಗೆ ವರ್ಕ್ ಆಗುತ್ತೋ ಅದೇನು ಆಲ್ಗರಿದಮ್ ಏನು ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಎಲ್ಲರೂ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ, ಆವಾಗ ಬರುತ್ತೆ. ಇನ್ನು ಏನಂದರೆ ಫೋನಲ್ಲಿ ಇರುತ್ತಲ್ಲ ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ನೋಟಿಫಿಕೇಷನ್ಸ್ ಅನ್ನೋ ಇದರಲ್ಲಿ ಸೆಟ್ಟಿಂಗ್ಸಲ್ಲಿ ಆ್ಯಪ್ ಸೆಟ್ಟಿಂಗ್ಸು ಅದರಲ್ಲಿ ನೋಟಿಫಿಕೇಷನ್ ಆನ್ ಮಾಡ್ಕೊಬೇಕು ಯೂಟ್ಯೂಬ್, ಅವಾಗಲೇ ಅದು ರೆಕಮೆಂಡ್ ಆಗೋದು. ಸೊ ಅಂತ ಹೇಳ್ತಾ ವಿಡಿಯೋ ಮುಗಿಸ್ಕೊಳ್ಳೋಣ. ನಮಸ್ಕಾರ.